ಪೇನ್ಲೆಸ್ ಡೆಲಿವರಿ ಅಂದ್ರೆ ಏನು, ಯಾವ ತರ ಇಂಜೆಕ್ಷನ್ಸ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನೀವು ಅದನ್ನ ಆಲ್ರೆಡಿ ನೋಡಿರ್ತೀರಾ. ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಟಾಪ್ ಕಮೆಂಟ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಹೋಗಿ ಅದನ್ನ ನೋಡಿ. ಸೊ ನಾನು ಈ ವಿಡಿಯೋದಲ್ಲಿ ಯಾರು ಎಪಿಡ್ಯೂರಲ್ ಅನಾಲ್ಜೆಸಿಯಾ ತಗೊಳ್ಳಿಕ್ಕೆ ಐಡಿಯಲ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ, ಒಂದು ನೋವು ತಡಿಲಿಕ್ಕೆ ಆಗೋದಿಲ್ಲ, ನನಗೆ ನೋವಿಂದಾನೇ ನನಗೆ ಸಿಸೇರಿಯನ್ ಬೇಕು ಅಂತ ಆಪ್ಟ್ ಮಾಡೋರು ಇದನ್ನ ಚೂಸ್ ಮಾಡಬಹುದು. ಸೆಕೆಂಡ್, ಪ್ರೆಗ್ನೆನ್ಸಿ ಹೆಲ್ದಿ ಆಗಿರ್ಬೇಕು, ಅಂದ್ರೆ ಟರ್ಮ್ ಪ್ರೆಗ್ನೆನ್ಸಿ, ದಿನ ತುಂಬಿರ್ಬೇಕು, ಮಗುವಿನ ತೂಕ ಚೆನ್ನಾಗಿರ್ಬೇಕು, ಬೇರೆ ಯಾವುದೇ ರೀತಿಯಾದ ಡಿಸ್ಟ್ರೆಸ್ ಇರಬಾರ್ದು. ಹಾಗೆ ಕೆಲವರಲ್ಲಿ ಹೈಪರ್ ಟೆನ್ಷನ್, ಪ್ರೀ ಎಕ್ಲಾಂಪ್ಸಿಯಾ ಅನ್ನೋ ಕಂಡೀಷನ್ ಇರುತ್ತೆ. ಏನಾದ್ರೂ ಹಾರ್ಟ್ ಡಿಸೀಸ್ ಇದ್ರೆ ಅಥವಾ ಸಿವಿಯರ್ ಅನೀಮಿಯಾ ಇದ್ದವರಲ್ಲಿ ಇನ್ಫ್ಯಾಕ್ಟ್ ಇದು ತಗೊಳ್ಳೋದು ಇನ್ನೂ ಒಳ್ಳೇದು. ಯಾಕೆಂದ್ರೆ ಇದನ್ನ ತಗೊಳ್ಳೋದ್ರಿಂದ ಹೆರಿಗೆ ಟೈಮ್ ಅಲ್ಲಿ ನೋವಿನಿಂದ ಆಗುವಂತಹ ಸ್ಟ್ರೆಸ್ ಕಡಿಮೆ ಆಗುತ್ತೆ, BP ಸ್ಟೇಬಲ್ ಆಗಿರುತ್ತೆ, ತಾಯಿ ಆರಾಮಾಗಿರ್ತಾರೆ. ಯಾರು ಎಪಿಡ್ಯೂರಲ್ ಅನಾಲ್ಜೆಸಿಯಾನ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ, ಕೆಲವರಲ್ಲಿ ಬ್ಲಡ್ ಕ್ಲಾಟಿಂಗ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಇರಬಹುದು, ಬ್ಲಡ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್, ಸೆಪ್ಸಿಸ್ ಇದ್ರೆ, ಅಥವಾ ಇಂಜೆಕ್ಷನ್ ಕೊಡೋ ಜಾಗ, ನಾವು ಬೆನ್ನಿನ ಕೆಳಭಾಗದಲ್ಲಿ ಹಿಂದೆ ಕೊಡುವಂತಹ ಇಂಜೆಕ್ಷನ್ ಇದು, ಆ ಜಾಗದಲ್ಲಿ ಏನಾದ್ರೂ ಲೋಕಲ್ ಇನ್ಫೆಕ್ಷನ್ ಇದ್ರೆ ಇದನ್ನ ಅವಾಯ್ಡ್ ಮಾಡಬೇಕು. ಅಥವಾ ಏನಾದ್ರೂ ಮುಂಚೆಯಿಂದ ಏನೋ ನ್ಯೂರಾಲಜಿಕಲ್, ಬ್ರೈನ್ ಅಲ್ಲಿ ಏನೋ ಟ್ಯೂಮರ್ ಆತರ ಏನಾದ್ರೂ ಹಿಸ್ಟ್ರಿ ಇದ್ದವರು ಇದನ್ನ ತಗೊಳ್ಬಾರ್ದು. ಹಾಗೆ ಸಿವಿಯರ್ಲಿ ಕನ್ಸಿಸ್ಟೆಂಟ್ಲಿ ಲೋ BP ಏನಾದ್ರೂ ಇದ್ರೆ ಇದನ್ನ ಅವಾಯ್ಡ್ ಮಾಡೋದು ಬೆಟರ್. ಇದನ್ನ ಕೊಡೋದ್ರಿಂದ ನಿಮ್ ಮಗುವಿಗೆ ಏನಾದ್ರೂ ಅಫೆಕ್ಟ್ ಆಗತ್ತಾ ಅಂತ ಭಯ ಇದ್ರೆ ಅದು ಖಂಡಿತ ತಪ್ಪು. ನಾವು ಈ ಇಂಜೆಕ್ಷನ್ ಬೆನ್ನಿನ ಕೆಳಭಾಗದಲ್ಲಿ ಕೊಡುವಂತದ್ದು, ಅದು ಆ ಸ್ಪೇಸ್ ಅಲ್ಲಿ, ಎಪಿಡ್ಯೂರಲ್ಲಿ ಸ್ಪೇಸ್ ಅಲ್ಲಿ ತುಂಬಾ ಕಡಿಮೆ ಡೋಸ್ ಕೊಡ್ತೀವಿ. ಅದು ಕೇವಲ ನಿಮ್ಮ ನರಗಳ ಮೇಲೆ ಮಾತ್ರ ಆಕ್ಟ್ ಆಗುತ್ತೆ, ಮಗುವಿನ ಮೇಲೆ ಯಾವುದೇ ತರಹದ ಪರಿಣಾಮ ಬೀಳೋದಿಲ್ಲ. ಇದು ಕಂಪ್ಲೀಟ್ಲಿ ಸೇಫ್. ಕೆಲವರು ಅನ್ಕೊಳ್ತಾರೆ ಈಗ ಬೆನ್ನಿನ ಕೆಳಭಾಗದಲ್ಲಿ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಕೊಟ್ರೆ ಕಾಲ್ ಪ್ಯಾರಾಲಿಸಿಸ್ ಆಗೋಗುತ್ತೆ ಅಂತ. ಸೊ ಹಾಗೇನಿಲ್ಲ. ಮುಂಚೆ ನಾವು ಕೊಡ್ತಾ ಇರುವಂತಹ ಎಪಿಡ್ಯೂರಲ್ ಅನಾಲ್ಜೆಸಿಯಾದಲ್ಲಿ ಕಾಲು ಟೆಂಪರರಿ ಪ್ಯಾರಾಲಿಸಿಸ್, ಅಂದ್ರೆ ಟೆಂಪರರಿ ಆ ನಮ್ನೆಸ್ ಇರ್ತಿತ್ತು. ಬಟ್ ಇವಾಗಿನ ಮಾಡರ್ನ್ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಕೇವಲ ಸೆನ್ಸರಿ ನ್ಯೂರಾನ್ಸ್, ಅಂದ್ರೆ ಪೇನ್ ಕ್ಯಾರಿ ಮಾಡುವಂತಹ ನ್ಯೂರಾನ್ಸ್, ನರ್ವ್ಸ್ ಮೇಲೆ ಮಾತ್ರ ಆಕ್ಟ್ ಆಗುತ್ತೆ. ಮೋಟಾರ್ ನ್ಯೂರಾನ್ಸ್, ಯಾವುದು ನಮ್ಮ ಕಾಲುಗಳ ಬಲ, ಮೂವ್ಮೆಂಟ್ಸ್ ನ ಕಂಟ್ರೋಲ್ ಮಾಡುತ್ತೆ, ಆ ನರಗಳ ಮೇಲೆ ಆಕ್ಟ್ ಮಾಡೋದಿಲ್ಲ. ಹಾಗಾಗಿ ಇದನ್ನ ಕೊಟ್ಟಾಗ ಡೆಲಿವರಿ ಪ್ರೋಸೆಸ್ ಅಲ್ಲೂ ಸಹ ನಿಮ್ಗೆ ಆ ಟೆಂಪರರಿ ಪ್ಯಾರಾಲಿಸಿಸ್ ಇರೋದಿಲ್ಲ. ನೀವು ಎದ್ದು ಓಡಾಡಬಹುದು, ಸೈಡ್ ಅಲ್ಲಿ ತಿರುಗಬಹುದು. ನೀವು ಲೇಬರ್ ಪ್ರೋಸೆಸ್ ವಿತೌಟ್ ಪೇನ್ ನೀವು ನಾರ್ಮಲ್ ಆಗಿ ನಡ್ಕೊಂಡೆ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಮುಂಚಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ಸ್ಪೈನಲ್ ಇಂಜೆಕ್ಷನ್ ಅಂದ್ರೆ ಬೆನ್ನಿ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅವಾಗ ಕೊಡ್ತಿದ್ದಂತಹ ಇಂಜೆಕ್ಷನ್ ನೀಡಲ್ ನ ಸೈಜ್ ತುಂಬಾ ದೊಡ್ಡದಿತ್ತು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕೆಲವು ತಿಂಗಳ ಕಾಲ ನೋವಿರ್ತಿತ್ತು. ಬಟ್ ಇವಾಗ ನಾವು ಯೂಸ್ ಮಾಡೋದು ತುಂಬಾನೇ ತೆಳುವು ಇರುವಂತಹ ನೀಡಲ್, ಮತ್ತೆ ಎಕ್ಸರ್ಸೈಸ್ ಮಾಡಿ ಬಾಡಿನ ಸ್ಟ್ರೆಂತ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಬೆನ್ನೋವು ಬರುತ್ತೆ ಹೊರತು ಈ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಆಗ್ಲಿ ಅಥವಾ ಸ್ಪೈನಲ್ ಇಂಜೆಕ್ಷನ್ ಕೊಡೋದ್ರಿಂದ ಬೆನ್ನೋವು ಬರೋದಿಲ್ಲ. ಕೆಲವರು ಅನ್ಕೊಳ್ತಾರೆ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಕೊಟ್ರೆ ಸಿಸೇರಿಯನ್ ಆಗೋ ರಿಸ್ಕ್ ಜಾಸ್ತಿ ಆಗುತ್ತೆ, ಲೇಬರ್ ಪ್ರೊಲಾಂಗ್ ಆಗುತ್ತೆ ಅಂತ. ಸೊ ಹಾಗೇನಿಲ್ಲ. ಇನ್ಫ್ಯಾಕ್ಟ್ ಇದು ಕೊಟ್ಟಾಗ ಪೇನ್ ಕಡಿಮೆ ಆಗೋದ್ರಿಂದ ಗರ್ಭಿಣಿಯ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಆಂಗ್ಸೈಟಿ ಕಮ್ಮಿ ಆಗುತ್ತೆ. ಸೊ ಈಗೆಲ್ಲ ಆಗ್ತಿರ್ಬೇಕಾದ್ರೆ ಲೇಬರ್ ಪ್ರೋಸೆಸ್, ಗರ್ಭಕೋಶ ಚೆನ್ನಾಗಿ ಕಾಂಟ್ರಾಕ್ಟ್ ಆಗ್ತಿರತ್ತೆ. ಇನ್ಫ್ಯಾಕ್ಟ್ ಸಿಸೇರಿಯನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ನೀವು ನಿಮ್ ಡೆಲಿವರಿ ಪೇನ್ಲೆಸ್ ಆಗಿರ್ಬೇಕು, ಕಂಫರ್ಟಬಲ್ ಆಗಿರ್ಬೇಕು, ನನ್ನ ಬರ್ತಿಂಗ್ ಎಕ್ಸ್ಪೀರಿಯನ್ಸ್ ಪಾಸಿಟಿವ್ ಆಗಿರ್ಬೇಕು ಅಂತ ಇಷ್ಟಪಟ್ರೆ ನಾನು ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಶಿವಮೊಗ್ಗದಲ್ಲಿ ಅವೈಲೇಬಲ್ ಇರ್ತೀನಿ. ನೀವು ನನ್ನನ್ನ ಬಂದು ಕನ್ಸಲ್ಟ್ ಮಾಡಬಹುದು.